ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಾಗ್ರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇದಂತೂ ತುಂಬಾನೇ ಸಿಂಪಲ್ ರೆಸಿಪಿ. ಯಾರಾದರೂ ಬ್ಯಾಚುಲರ್ಸ್ ಇದ್ರೂ ಕೂಡ ಟ್ರೈ ಮಾಡೋದು ಮಾಡಬಹುದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋಷ್ಟಿಲ್ಲ. ಮನೇಲಿ ಏನಿದೆಯೋ ಅದನ್ನೇ ಯೂಸ್ ಮಾಡಿಕೊಂಡು ಒಂದು ರೈಸ್ ರೆಸಿಪಿ, ರೈಸ್ ಬಾತ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇದಂತೂ ತುಂಬಾನೇ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು. ತುಂಬಾನೇ ಟಯರ್ಡ್ ಆಗಿರೋ ಕೂಡ ಈ ರೆಸಿಪಿನ ಮಾಡ್ಕೊಳ್ಬೋದು. ಯಾವುದೇ ಥರ ಕಷ್ಟ ಆಗೋದಿಲ್ಲ. ಹಾಗೆ ಇವತ್ತು ಬಂದು ಸಂಕಷ್ಟಹರ ಚತುರ್ಥಿ ಇದೆ. ಬೆಳಗ್ಗೆಯಿಂದ ನಾವು ಉಪವಾಸ ಇದ್ದೀವಿ, ನಾನು ಮತ್ತು ನನ್ನ ಹಸ್ಬೆಂಡು. ಮತ್ತು ಈಗ ಅದಕ್ಕೋಸ್ಕರ ನಾನು ರೈಸ್ ಬಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಏನಪ್ಪ ಅಂದರೆ ಫಸ್ಟು ನಾವು ಸಂಕಷ್ಟಹಾರ ಚತುರ್ಥಿಗೆ ನೈಟ್ ಕೂಡ ಏನು ತಿಂತಿರಲಿಲ್ಲ. ಉಪ್ಪಿಟ್ಟಾಗಲಿ ಅಥವಾ ಅವಲಕ್ಕಿ ಏನಾದರೂ ತಿಂತಿದ್ವಿ. ಆಮೇಲೆ ಐನೋರನ್ನ ಕೇಳಿದ್ವಿ. ಅವರು ಚಂದ್ರನ ನೋಡಿದ್ಮೇಲೆ ಸಂಕಷ್ಟಹಾರ ಮುಕ್ತಾಯ ಆಗುತ್ತೆ. ಆಮೇಲೆ ಏನಾದರೂ ಮನೇಲಿ ಮಾಡಿರ್ತಾರಲ್ವ ಅದನ್ನೇ ತಿನ್ಬೋದು ಅಂತ ಹೇಳಿದ್ರು. ಆವತ್ತಿಂದ ಮನೇಲಿ ಏನು ಮಾಡಿರ್ತಾರೋ ಅದನ್ನೇ ತಿನ್ಕೊತೀವಿ. ಅದರಲ್ಲಿ ನಾನಂತೂ ಸಂಕಷ್ಟಹಾರ ಚತುರ್ಥಿ ದಿನ ಅಂತೂ ನೈಟ್ ರೈಸ್ ಬಾತ್ನ ಫಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ನನಗೆ ಬೇರೆ ಏನು ತಿನ್ನೋದಕ್ಕಾಗೋದಿಲ್ಲ. ಫುಲ್ಲು ಹೊಟ್ಟೆ ಎಲ್ಲ ಒಳಸ್ತಾ ಇರುತ್ತೆ. ಊಟ ನೋಡಿದ ತಕ್ಷಣ ಸ್ವಲ್ಪ ಮಸಾಲೆ ಐಟಮ್ಸ್ ಅಂದರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಲೈಟಾಗಿ ಮಸಾಲೆನ ಹಾಕಿ ರೈಸ್ ಬಾತ್ನ ಮಾಡ್ಕೊಳ್ತಿದ್ದೀನಿ. ಎವ್ರಿ ಸಂಕಷ್ಟಹಾರ ಚತುರ್ಥಿಗೆ ನಮ್ಮ ಮನೇಲಂತೂ ಒಂದು ರೈಸ್ ಬಾತ್ ಇದ್ದೇ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡಿ ನನಗೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಬನ್ನಿ ಫಸ್ಟು ಏನೇನು ಎತ್ತಿಟ್ಕೊಂಡಿದ್ದೀನಿ ರೆಸಿಪೀಸ್ಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಮನೆಯಲ್ಲೇ ಮಾಡ್ಕೊಂಡಿರೋದು. ಅಂಗಡಿಯಲ್ಲೆಲ್ಲ ತರೋದಿಲ್ಲ ಫ್ರೆಂಡ್ಸ್. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಳ್ತೀನಿ. ಅದರಿಂದ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಹೈಜೀನ್ ಕೂಡ ಇರುತ್ತೆ ಅಂತ. ಇದರಲ್ಲಿ ಬಂದು ಧನಿಯಾ ಪುಡಿ 1-2 ಸ್ಪೂನು ಮತ್ತು ಚಿಲ್ಲಿ ಪುಡಿ ಕೂಡ ಅಷ್ಟೇ ಫ್ರೆಂಡ್ಸ್. ಧನಿಯಾ ಪುಡಿ ಮತ್ತು ಚಿಲ್ಲಿ ಪುಡಿ ಹೋಮ್ ಮೇಡು. ಮತ್ತು ಇದರಲ್ಲಿ ಸ್ವಲ್ಪ ಜೀರಾ ಪೌಡ್ರ್ ಕೂಡ ತೊಗೊಂಡಿದ್ದೀನಿ. ಇದರಲ್ಲಿ ಬಂದು ಸ್ವಲ್ಪ ಬಿರಿಯಾನಿ ಪೌಡ್ರು, ಚಿಕನ್ ಮಸಾಲ ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ. ಇದೆಲ್ಲ ಟೇಸ್ಟ್ ಅಷ್ಟೇ ಫ್ರೆಂಡ್ಸ್ ಇದು ಹಾಕೋದು. ಆಗದಿರ ಕೂಡ ಬರೀ ನಾವು ಚಿಲ್ಲಿ ಪುಡಿ ಮತ್ತು ಧನಿಯಾ ಪುಡಿ ಹಾಕೊಂಡು ಮಾಡಿಕೊಂಡ್ರು ಕೂಡ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ 1 ಬೌಲ್ ಆಗೋಷ್ಟು ಟೊಮೆಟೊನ ತೊಗೊಂಡಿದ್ದೀನಿ. ಮತ್ತು 1 ಬೌಲ್ ಆಗೋಷ್ಟು ಅದಕ್ಕಿಂತ ಸ್ವಲ್ಪ ಕಮ್ಮಿ ಈರುಳ್ಳಿನ ಉದ್ದುದ್ದ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 5-6 ಹಸಿಮೆಣಸಿನಕಾಯಿನ ಅಡ್ಡಡ್ಡ ಸೀಳ್ಕೊಂಡು ಇಟ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಕೂಡ ಆಪ್ಷನಲ್ ಫ್ರೆಂಡ್ಸ್, ಬೇಕಿದ್ರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಮತ್ತು ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ. 1.5 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ನೋಡಿ ಇಲ್ಲಿದೆ, ತೊಳೆದು ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಇಲ್ಲಿ ಸ್ಪೈಸಸ್ ಇಟ್ಕೊಂಡಿದ್ದೀನಿ. ಮತ್ತು ಜಗ್ಗಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇಲ್ಲಿ ಪಲಾವ್ಗೆ ಚಕ್ಕೆ, ಲವಂಗ, ಪಲಾವ್ ಸಾಮಾನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ ವಿಡಿಯೋಗೆ. ರೈಸ್ ಬಾತ್ನ ಮಸಾಲೆ ಕೂಡ ರುಬ್ಬಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಆದರೆ ತುಂಬ ಮಸಾಲೆ ಅನಿಸ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಮಸಾಲೆ ಏನು ಕೂಡ ರುಬ್ಕೊಳ್ತಾ ಇಲ್ಲ, ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾವು ರೈಸ್ ಬಾತ್ ಯಾವುದೇ ರೈಸ್ ಬಾತ್ ಮಾಡಿಕೊಂಡ್ರು ಕೂಡ ಈ ಥರ ಅಗಲವಾದ ಪಾತ್ರೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ಅಗಲವಾದ ಪಾತ್ರೆನ ಇಟ್ಕೊಳ್ಬೇಕು. ನೀವು ಕುಕ್ಕರಲ್ಲಿ ಅಲ್ಲದೆ ತಪ್ಪಲೆಯಲ್ಲಿ ಕೂಡ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗೇ ಬರುತ್ತೆ. ಈಗ ಒಂದು ಕುಕ್ಕರ್ನ ಇಟ್ಕೊಂಡು ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದ್ಮೇಲೆ ಇದು ಪಲಾವ್ ಎಲೆಗಳದ್ದು ಮತ್ತು ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಳ್ಬೇಕು. ಆಮೇಲೆ ನಾನಿಲ್ಲಿ ಸ್ವಲ್ಪ ಸೋಂಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೋಂಪು ಹಾಕೋದ್ರಿಂದ ಜೀರ್ಣಶಕ್ತಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಅದೆಲ್ಲ ಸ್ವಲ್ಪ ಕಾದ್ಮೇಲೆ ಈಗ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು ಫ್ರೆಂಡ್ಸ್, ಅಲ್ಲಿ ತನಕ ಫ್ರೈನ ಮಾಡ್ಕೊಳ್ಳೋಣ. ಇಲ್ಲಿ ಇವತ್ತು ಚಂದ್ರೋದಯ ಬಂದು 9:37 ಇದೆ ಫ್ರೆಂಡ್ಸ್. ಬಟ್ ಮಳೆ ಬರ್ತಾ ಇದೆ, ಮೋಡ ಬೇರೆ ಮುಚ್ಕೊಂಡಿದೆ. ಚಂದ್ರ ಕಾಣಿಸ್ತಾನೋ ಇಲ್ವೋ ಗೊತ್ತಿಲ್ಲ ನನಗಂತೂ. ನೋಡಬೇಕು. ಇದನ್ನು ಅಷ್ಟೇ, ನಾವು ಐನೋರನ್ನ ಕೇಳಿದ್ವಿ ಚಂದ್ರ ಕಾಣಿಸಿಲ್ಲ ಅಂದರೆ ಏನು ಮಾಡಬೇಕು ಅಂತ. ಚಂದ್ರೋದಯ ಟೈಮು ಕೊಟ್ಟಿರ್ತಾರಲ್ವ ಫ್ರೆಂಡ್ಸ್, ಅದನ್ನಾದ್ಮೇಲೆ ನಾವು ದೇವ್ರಿಗೆ ನಮಸ್ಕಾರ ಹಾಕೊಂಡು ಊಟ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ನಾವು ಆದಷ್ಟು ಕೂಡ ಚಂದ್ರನ ನೋಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀವಿ. ನೋಡಬೇಕು ಇವತ್ತು ಕಾಣಿಸ್ತಾರಾ ಇಲ್ವಾ ಅಂತ. ಒಂದು ಸ್ವಲ್ಪ ಕಾಣಿಸಿದ್ರು ಓಕೆ ಫ್ರೆಂಡ್ಸ್, ಎಲ್ಲ ನೋಡ್ಕೊಳ್ತೀವಿ. ನಮ್ಮ ಮನೇಲಿ ಎಲ್ಲರೂ ಸಂಕಷ್ಟಹರ ಚತುರ್ಥಿನ ಮಾಡ್ತಾರೆ. ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲರೂ ಮಾಡ್ತಾರೆ. ಒಬ್ಬರಿಗೆ ಏನಾದರೂ ಕಾಣಿಸಿದ್ರೆ ಎಲ್ಲರೂ ಕಾಲ್ ಮಾಡಿ ಹೇಳ್ತಾರೆ. ಮತ್ತೆ ಮೇಲೆ ಹೋಗ್ಬೇಕು ಫ್ರೆಂಡ್ಸ್, ಮೇಲೆ ಹತ್ಕೊಂಡು ಹೋದ್ರೇನೆ ಕಾಣಿಸೋದು. ಎಲ್ಲ ಫುಲ್ಲು ಈಗ ಮನೆಗಳಾಗಿರೋದ್ರಿಂದ ಚಂದ್ರ ಕಾಣಿಸೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಬಟ್ ಬೇರೆ ದಿನ ಅಂದರೆ ಚಂದ್ರ ಇಲ್ಲೇ ನಮ್ಮ ಮನೆ ಬಾಗಿಲು ಓಪನ್ ಮಾಡಿದ ತಕ್ಷಣ ಇಲ್ಲೇ ಇರ್ತಾನೆ. ಬಟ್ ಸಂಕಷ್ಟಹರದ ದಿನ ಮಾತ್ರ ಕಾಣಿಸೋದೇ ಇಲ್ಲ ಫ್ರೆಂಡ್ಸ್. ಈಗ ಈರುಳ್ಳಿ ಫ್ರೈ ಆಗ್ತಾ ಇದೆ. ಇವಾಗಲೇ ನಾನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಈರುಳ್ಳಿ ಜೊತೆ ಅದು ಕೂಡ ಫ್ರೈ ಆಗುತ್ತೆ ಅಂತ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ಇಷ್ಟಾದರೆ ಸಾಕು. ಈಗ ಟೊಮೆಟೊನ ಹಾಕ್ಕೊಳ್ಳೋಣ. ಟೊಮೆಟೊನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಬೇಯುತ್ತೆ ಅನ್ನೋದಕ್ಕೋಸ್ಕರ
ಟೊಮೆಟೊ ಹಾಕೊಂಡಿದ ತಕ್ಷಣ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ. ಇವತ್ತೇನು ಅಂತಂದರೆ ಫ್ರೆಂಡ್ಸ್, ಟೇಸ್ಟ್ ನೋಡೋದು ಕೂಡ ಆಗೋದಿಲ್ಲ. ನನ್ನ ಮಗಳಿಗೆ ಹೇಳ್ಬೇಕು ಟೇಸ್ಟ್ ನೋಡು ಉಪ್ಪು ಖಾರ ಅಂತ ಅಂದ್ಬಿಟ್ಟು. ಆದಷ್ಟು ಕರೆಕ್ಟಾಗಿ ಹಾಕಿ ಮಾಡಿರ್ತೀನಿ ನಾನು. ಮತ್ತೆ ಸಂಕಷ್ಟಹರ ಚತುರ್ಥಿ ಫ್ರೆಂಡ್ಸ್, ಗಣೇಶ ಹಬ್ಬದ ದಿನ ಚಂದ್ರನ ನೋಡ್ಬಾರ್ದಲ್ವಾ. ಚಂದ್ರನ ಯಾರು ನೋಡಿರ್ತಾರೆ ನೋಡಿ, ಅವರು ಸಂಕಷ್ಟಹರ ಚತುರ್ಥಿ ದಿನ ಚಂದ್ರ ದರ್ಶನ ಮಾಡಿದ್ರೆ ಆ ಕಷ್ಟ ಕೂಡ ಪರಿಹಾರ ಆಗುತ್ತೆ ಅಂತ ಪುರಾಣದಲ್ಲಿ ಉಲ್ಲೇಖ ಆಗಿದೆ ಫ್ರೆಂಡ್ಸ್. ಯಾರಾದ್ರೂ ಗಣೇಶ ಹಬ್ಬದ ದಿನ ಚಂದ್ರನ ನೋಡಿದ್ರೆ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿಗೆ ಚಂದ್ರನ ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್, ಒಳ್ಳೇದಾಗುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಪನ್ನೀರ್ ಬಾತ್ ಮಾಡಬೇಕು ಅಂತ ಪನ್ನೀರ್ನ ತರಿಸಿದ್ದೆ. ಬಟ್ ಪನ್ನೀರ್ನ ಇದ್ರೊಳಗಡೆ ಹಾಕೋದಕ್ಕೆ ನನಗೆ ಯಾಕೋ ಇಷ್ಟ ಆಗಿಲ್ಲ. ಅದಕ್ಕೆ ಪನ್ನೀರ್ನ ಕಬಾಬ್ ಟೈಪ್ ಮಾಡ್ಕೊಂಡು ಬಿಡೋಣ ಓವನಲ್ಲಿ ಇಟ್ಬಿಟ್ಟು ಅಂತ ಅಂದ್ಬಿಟ್ಟು ಪನ್ನೀರ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಮಾಡ್ತಾ ಇರೋರು ಯಾರು ನೋಡಿ, ನನ್ನ ಮಗಳಿಗೆ ಹೇಳಿದ್ದೀನಿ ರೆಡಿ ಮಾಡೋದಕ್ಕೆ. ಪನ್ನೀರ್ ಎಲ್ಲ ಆವಾಗಲೇ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಪನ್ನೀರ್ನ ಮ್ಯಾರಿನೇಟ್ ಮಾಡ್ತಾಳೆ ಅವಳು. ನೋಡಿ ಫ್ರೆಂಡ್ಸ್, ಈಗ ಟೊಮೆಟೊ ಬೆಂದು ಎಣ್ಣೆ ಕೂಡ ಬಿಟ್ಕೊಂಡಿದೆ. ಇಷ್ಟ ಆದರೆ ಸಾಕು. ಈಗ ನಾನು ಧನಿಯಾ ಪುಡಿ, ಚಿಲ್ಲಿ ಪುಡಿ ಮತ್ತೆ ಸ್ವಲ್ಪ ಜೀರಿಗೆ ಪುಡಿ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಮತ್ತೆ ಇದರಲ್ಲಿ ಚಿಕನ್ ಮಸಾಲ, ಗರಂ ಮಸಾಲ ಮತ್ತೆ ಬಿರಿಯಾನಿ ಪೌಡ್ರು ಅದನ್ನು ಕೂಡ ಹಾಕೊಂಡು ಈಗ ಒಳ್ಳೆ ಚೆನ್ನಾಗಿ ಒಂದು ಮಿಕ್ಸ್ನ ಮಾಡ್ಕೊಳ್ಳಿ. ನಿಮಗೆ ನೋಡ್ತಾ ಇದ್ರೇನೆ ಗೊತ್ತಾಗ್ಬಿಡುತ್ತೆ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು, ಎಷ್ಟು ಕಲರ್ಫುಲ್ ಆಗಿ, ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂತ. ಈಗ ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ ಅದು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್. ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಲ್ಲಿ ತನಕ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಯಾಕಂದರೆ ನಾನು ಎಣ್ಣೆ ಕಮ್ಮಿ ಹಾಕಿರೋದ್ರಿಂದ ಹೈ ಫ್ಲೇಮ್ ಆದರೆ ತಳ ಅಂಟುವ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಲ್ಪ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಈ ಗ್ಲಾಸಲ್ಲಿ 1.5 ಗ್ಲಾಸ್ ಆಗಷ್ಟು ಅಕ್ಕಿನ ತಗೊಂಡಿದ್ದೀನಿ. ಅದಕ್ಕೆ ಇವಾಗ 1:2 ಲೆಕ್ಕದಲ್ಲಿ 3 ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೀರು ಹಾಕಿದ್ಮೇಲೆ ಇದೊಂದು ಕುದಿ ಬಂದ್ಮೇಲೆ ಅಕ್ಕಿ ಹಾಕೊಳ್ಳೋಣ ಫ್ರೆಂಡ್ಸ್. ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಇವಾಗಲೇ ಹಾಕ್ಕೊಳ್ತಿದ್ದೀನಿ. ಅಕ್ಕಿ ಎಲ್ಲ ಹಾಕಿದಾದ್ಮೇಲೆ ನಾನು ನಿಂಬೆಹಣ್ಣು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದು ಒಂದು ಕುದಿ ಬರಲಿ ಅಷ್ಟರಲ್ಲಿ. ನೋಡಿ ಫ್ರೆಂಡ್ಸ್, ಅಷ್ಟರಲ್ಲಿ ನನ್ನ ಮಗಳು ಈ ಥರ ಪ್ಲೇಟ್ಗೆಲ್ಲ ಜೋಡಿಸಿದಾಳೆ ಓವನಲ್ಲಿ ಇಡೋದಕ್ಕೋಸ್ಕರ. ಈಗ ನಾನು ಓವನಲ್ಲಿ ಇಡ್ತೀನಿ ಇದನ್ನ. ಈಗ ಇದನ್ನ ಆನ್ ಮಾಡ್ಕೊಳ್ಳೋಣ. 200 ಸೆಲ್ಸಿಯಸ್ಗೆ ನಾನು 15 ಮಿನಿಟ್ಸ್ ಇಟ್ಕೊಳ್ತೀನಿ ಫ್ರೆಂಡ್ಸ್. 10 ಮಿನಿಟ್ಸೇ ಹಾಕಿದ್ರೂ ಸಾಕಾಗುತ್ತೆ ಫ್ರೆಂಡ್ಸ್. ಬಟ್ ನಮಗೆ ಸ್ವಲ್ಪ ಕ್ರಿಸ್ಪಿ ಬೇಕು, ಅದಕ್ಕೋಸ್ಕರ ನಾನು 15 ಮಿನಿಟ್ಸ್ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಕುದೀತಾ ಇದೆಯಲ್ಲ, ಈಗ ನಾವು ಅಕ್ಕಿನ ಹಾಕ್ಕೊಳ್ಳೋಣ. ಏನು ಇಷ್ಟು ಈಸಿ ರೆಸಿಪಿನ ಅಂತ ಅನ್ಕೊಳ್ಬೇಡಿ ಫ್ರೆಂಡ್ಸ್. ಗೊತ್ತಿರೋರು ನಿಮ್ಗೆ ಯಾವ ಗೊತ್ತೋ ಆ ಥರನೇ ಮಾಡ್ಕೊಳ್ಳಿ. ಬಟ್ ಗೊತ್ತಿಲ್ದಿದ್ದವ್ರಿಗೆ ಯೂಸ್ ಆಗುತ್ತಲ್ವಾ ಫ್ರೆಂಡ್ಸ್. ಹೊಸದಾಗಿ ಮದುವೆ ಆಗಿರ್ತಾರೆ, ಅವ್ರಿಗೆಲ್ಲ ತುಂಬಾನೇ ಯೂಸ್ ಆಗುತ್ತೆ. ಅಡುಗೆ ಮಾಡೋದೇ ಒಂದು ದೊಡ್ಡ ಕಷ್ಟ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಪಾಪ ಅವರಂತೂ. ಈ ಥರ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಮಾಡಿದಾಗ ತುಂಬಾನೇ ಈಸಿ ಆಗುತ್ತೆ. ನನಗೂ ಅಷ್ಟೇ ಫ್ರೆಂಡ್ಸ್, ಮದುವೆಗೆ ಮುಂಚೆ ಯಾವ ಅಡುಗೆನೂ ಬರ್ತಾ ಇರಲಿಲ್ಲ. ಬಟ್ ಇವಾಗೆಲ್ಲ ನಾನು ಕೂಡ ಕಲಿತಾ ಇರೋದು. ಅವ್ರ ಕಷ್ಟ ಏನು ಅಂತ ನನಗೆ ಗೊತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಆವಾಗಲೇ ನಾನು ಸ್ವಲ್ಪನೇ ಉಪ್ಪನ್ನ ಹಾಕ್ಕೊಂಡಿದ್ದೆ. ಈಗ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ ನಾನು. ಬಾನು ಬೈಲಿ. ಈಗ ಟೇಸ್ಟ್ ನನ್ನ ಮಗಳ ಹತ್ರ ಕೇಳಿಸ್ಬೇಕು ಫ್ರೆಂಡ್ಸ್, ಯಾಕಂದ್ರೆ ನಾನು ತಿನ್ನೋಂಗಿಲ್ಲ ಅಂತ. ನಮ್ಮನೇಲಿ ಇವ್ರು ಕರೆಕ್ಟಾಗಿ ಟೇಸ್ಟ್ ಹೇಳ್ತಾಳೆ ಫ್ರೆಂಡ್ಸ್. ಸಾಲ್ಟ್ ಜಾಸ್ತಿ, ಖಾರ ಚೂರೆಲ್ಲ ಹಾಕು. ಖಾರನೂ ಬೇಕಾ? ಚೂರೆಲ್ಲ ಅಂತ ಸಾಲ್ಟ್ ಹಾಕ್ಬೇಕಾ? ಓಕೆ, ಆಮೇಲೆ ಅರ್ಧ ನಿಂತ್ಕೊಂತೀಯ. ಈಗ ನೋಡಿ, ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಇದು ಈಗ 2 ವಿಜಿಲ್ ಬರಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪನ್ನೀರ್ ಇಟ್ಟಿದ್ವಲ್ಲ, ಇದು ಈಗ 7 ಮಿನಿಟ್ಸ್ ಆಗಿದೆ. ಈಗ ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿ ಓಪನ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಬ್ರಷ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ಮಾಡ್ತೀನಿ ನಾನು. ಒಬ್ಬೊಬ್ರು ಉಲ್ಟಾ ಕೂಡ ತಿರುಗಿಸ್ತಾರೆ ಫ್ರೆಂಡ್ಸ್. ಬಟ್ ನಾನಾದರೆ ಏನಿಲ್ಲ, ಹಾಗೆ ಬೆಂದ್ಕೊಳ್ಳುತ್ತೆ. ಇಟ್ಬಿಡ್ತೀನಿ ಫ್ರೆಂಡ್ಸ್ ಅದರಲ್ಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ಅಂತ ಅಂದ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಇವಾಗ ನಾನು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಟೈಮು 9 ಗಂಟೆ ಆಗಿದೆ. ಮಳೆ ಬರ್ತಾ ಇದೆ ಫ್ರೆಂಡ್ಸ್. ಮಳೆಯಲ್ಲಿ ಹೋಗ್ತಾ ಇದ್ದೀನಿ. ಒಂದು ಕಡೆ ಇಷ್ಟನೇ ಆಗುತ್ತೆ, ಬಟ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗುವಾಗ ಮಳೆ ನೆಂದಿದ್ನಲ್ಲ, ಅದಕ್ಕೆ ಸ್ವಲ್ಪ ಚಳಿ ಆಗ್ತಾ ಇದೆ.
ಬಟ್ ಹೋಗಿ ಬರೋಣ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮೇಡಮ್ ನೀವು ಡ್ಯಾನ್ಸ್ ಹೋಗ್ತೀರಾ? ನನ್ನ ಮಕ್ಕಳನ್ನ ನೋಡಿ ನಮ್ಮ ಮನೆಯವರು. ರೋಡ್ ಚೆನ್ನಾಗಿಲ್ಲ ಫ್ರೆಂಡ್ಸ್. ಅಪ್ಪ ಬೋಳಿ ಮಕ್ಕಳು ಅಲ್ಲಂ ಸಾಕವ್ರೆ ಅವನ ನೋಡಿ ಫ್ರೆಂಡ್ಸ್, ಲ್ಯಾಂಗ್ವೇಜ್ ನೋಡಿ ನಮ್ಮ ಮನೆಯವ್ರದ್ದು. ಈ ರೋಡ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಹೋದ ತಿಂಗಳು ಕೂಡ ಹೋಗೋಕ್ಕಾಗೇ ಇಲ್ಲ ಫ್ರೆಂಡ್ಸ್ ದೇವಸ್ಥಾನಕ್ಕೆ. ಅದಕ್ಕೋಸ್ಕರ ಈ ತಿಂಗಳು ಹೋಗಲೇಬೇಕು, ಮಳೆ ಬಂದ್ರೂ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬೆಂಗಳೂರಲ್ಲಂತೂ ಜಡಿ ಮಳೆ ಫ್ರೆಂಡ್ಸ್. ಆವಾಗಲೇ ಜೋರಾಗೆ ಬಂತು ಮಳೆ. ನೋಡಿ ನೀರು ಇವಾಗ ಸುಮ್ಮನೆ ಚಿನುಕು ಬೀಳ್ತಾ ಇದೆ. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಜೋರಾಗಿ ಬೀಳಿ ಫ್ರೆಂಡ್ಸ್. ಅಲ್ಲಿ ತನಕ ಸ್ವಲ್ಪ ಹೋಗಿರ್ತೀವಿ. ದೇವರು ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡಿಲ್ಲ ಫ್ರೆಂಡ್ಸ್. ಮಳೆ ಜೋರಾಗೋಯ್ತು, ಅಗ್ರಕ್ಕೆ ಬರ್ತಾನೆ. ನಾವು ವರ್ಮಾವ್ಗೆ ಹೋಗೋಣ ಅಂದ್ಕೊಂಡ್ವಿ, ಆಗಲ್ಲ ಫ್ರೆಂಡ್ಸ್ ನೆನ್ಕೊಂಡು. ಅದಕ್ಕೆ ಇಲ್ಲಿರೋ ಒಂದು ಗಣೇಶ ದೇವಸ್ಥಾನಕ್ಕೆ, ಮಾತೃನ ದೇವಸ್ಥಾನದಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ, ಅಲ್ಲೇ ನಮಸ್ಕಾರ ಹಾಕ್ಕೊಂಡು ಹೋಗ್ಬಿಡ್ತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಬೈತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕುಕ್ಕಿಂಗ್ ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮುಂದೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ ಅದನ್ನು ಕೂಡ ಕಾಮೆಂಟ್ ಮಾಡಿ. ನನ್ನ ಕೈಲಾದರೆ ನಾನು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.